ನಾವು ನೀವು ಎಲ್ಲರೂ ಕೂಡ ಇವರನ್ನ ನೋಡಿ ಸ್ಫೂರ್ತಿಯಾಗಬೇಕು. ಒಂದು ವಿದ್ಯುತ್ ಅವಘಡದಲ್ಲಿ ತನ್ನ ಒಂದು ಕೈ ಮತ್ತು ಒಂದು ಕಾಲನ್ನ ಕಳೆದುಕೊಳ್ತಾರೆ. ಕೃಷಿಯನ್ನೇ ಜೀವನಾಧಾರ, ಕೂಲಿ ಕೆಲಸವನ್ನೇ ಜೀವನಾಧಾರ ಆಗಿಟ್ಟುಕೊಂಡಿದ್ದ ಈ ಗಣೇಶ್ರಿಗೆ ಮುಂದೇನ ಮಾಡಬೇಕು ಅಂತ ತೋಚಲಿಲ್ಲ. ಹಾಗಿದ್ರು ಹಾಸ್ಪಿಟ್ಲಲ್ಲಿ ಒಂದೆರಡು ತಿಂಗಳು, ಅದರ ಜೊತೆಗೆ ಮನೆಯಲ್ಲಿ 8 ತಿಂಗಳು ಹಾಸಿಗೆ ಹಿಡಿದಿದ್ರು. ಎಷ್ಟೇ ನೋವು ಅನುಭವಿಸಿದ್ರು, ಎಷ್ಟೇ ಮನನೊಂದಿದ್ರು, ಅವರವರ ಛಲವನ್ನ ಬಿಡಲಿಲ್ಲ. ಅಂತಹ ಗಣೇಶಿಗೆ ನಮ್ಮ ಜೊತೆಗಿದ್ದಾರೆ. ನಾವು ನಿಮಗೆ ಅವರನ್ನು ತೋರಿಸ್ತೀವಿ. ನೀವು ದೃಶ್ಯದಲ್ಲಿ ಅವರು ಕೆಲಸ ಮಾಡ್ತಿರ್ಬೋದು, ಅವರು ಹೈನುಗಾರಿಕೆ ಮಾಡ್ತಿರೋದು ಎಲ್ಲವೂ ಕೂಡ ನೋಡ್ತೀರಿ ಮುಂದೆ. ಒಂದು ಕೈ ಇಲ್ಲ, ಕೈಯನ್ನ ಕಳ್ಕೊಂಡಿದ್ದಾರೆ. ಒಂದು ಕಾಲನ್ನ ಕಳ್ಕೊಂಡಿದ್ದಾರೆ. ಒಂದು ವಿದ್ಯುತ್ ಅವಘಡದಲ್ಲಿ, ಅದು ಕೂಡ ಕೃಷಿ ಚಟುವಟಿಕೆಯಲ್ಲಿ ತೊಡಗಿರುವಾಗಲೇ ಆಗಿರುವಂಥದ್ದು. 3 ವರ್ಷ ಆಯ್ತು. ಈಗ ಅವರಾಗಿ ಅವರು ಕೆಲಸ ಕಾರ್ಯದಲ್ಲಿ ತೊಡಗಿದ್ದಾರೆ. ನಿತ್ಯ ಕೆಲಸವನ್ನ ಮಾಡ್ತಾರೆ. ತನ್ನ 1 ಎಕರೆದಷ್ಟು ಜಾಗದಲ್ಲಿ ಕೃಷಿಯನ್ನ ಮಾಡ್ತಾರೆ. ಅನಂತರ ಹೈನುಗಾರಿಕೆಯನ್ನು ಕೂಡ ಮಾಡ್ತಾರೆ. ಅವ್ರ ಹತ್ರ ಮಾತನಾಡಿಸುವ. ಗಣೇಶ್ ಅವರೇ, ಈಗ ನೀವೊಬ್ಬರು ಸ್ವಾಭಿಮಾನಿ ರೈತನಾಗಿ ಒಂದು ಟೊಂಕ ಹಾಕ್ತಾನೆ ಹೋಗ್ತಾ ಇದೀರಿ. ಇಡೀ ತೋಟ ತಿರುಗಾಡ್ತಾ ಇರಿ, ಇಡೀ ತೋಟದಲ್ಲಿ ಕೆಲಸ ಮಾಡ್ತೀರಿ, ಹೈನುಗಾರಿಕೆಯ ಕೆಲಸ ಮಾಡ್ತೀರಿ. ಮೊದಲಿಗೆ ಈ ಅವಘಡ ಯಾವಾಗ ಆಯ್ತು, ಎಲ್ಲ ಆಯ್ತು, ಹೇಗಾಯ್ತು? ಸರ್, 3 ವರ್ಷ ಆಯ್ತು ನಾವು ತೆಂಗಿನಕಾಯಿ ತೆಗಿಯಕ್ಕೆ ಹೋಗಿದ್ದು. ಅದು ತೆಂಗಿನಕಾಯಿ ತೆಗೆಯುವಾಗ ಏನ್ ಎತ್ತುವಾಗ ಲೈನ್ ಟಚ್ ಆಗಿತ್ತು. ಎಲ್ಲಿ? ಇಲ್ಲಿ ನಮ್ಮ ತೋಟದಲ್ಲಿ ಸ್ಕೂಲ್ ಉಂಟಲ್ಲ, ಅದೇ ಹತ್ರ. ಅದು ಲೈನ್ ಎಚ್ ಲೈನ್ ಟಚ್ ಆಗಿ ಒಂದು ಕಾಲು ಕಲ್ಕೊಂಡೆ, ಕಾಲು ಕಲ್ಕೊಂಡೆ, ಕೈ ಮತ್ತು ಕಾಲು ಕಲ್ಕೊಂಡೆ. ಆ ನಂತರ ಎಷ್ಟು ದಿನ ಹಾಸ್ಪಿಟಲ್ ಅಲ್ಲಿ ಎಲ್ಲಿದ್ರಿ? ಆ ನಂತರ ಎಷ್ಟು ದಿನ ಹಾಸಿಗೆ ಹಿಡಿದ್ರಿ? 48 ದಿವಸ ಹಾಸ್ಪಿಟಲ್ ಇದ್ದೆ. ಮತ್ತೆ 8 ತಿಂಗಳ ಮನೆಯಲ್ಲಿ ಹಾಸಿಗೆ ಹಿಡಿದಿದ್ದೆ ನಾನು. 8 ತಿಂಗಳು ಹಾಸಿಗೆ ಹಿಡಿದಿದ್ದೆ. ಆ ಕ್ಷಣದಲ್ಲಿ ನಿಮ್ಗೆ ಅನ್ಸಿಲ್ವಾ ಮುಂದೆ ಏನು ಬದುಕು ಹೇಗೆ, ಏನು ಇನ್ನು ಯಾಕೆ ಬದುಕಬೇಕಂತ? ನನ್ನ ಇದೇ ಹೋಯ್ತಲ್ಲ, ಲೈಫ್ ಹೋಯ್ತಲ್ಲ, ಇನ್ನು ಯಾಕೆ ಜೀವನ ಅಂತ ಹಾಗಂದುಕೊಂಡವರು ಮತ್ತೆ ಹೊಸ ರೀತಿಯ ಬದುಕನ್ನ ಕಟ್ಟಿಕೊಂಡ್ರಿ. ಅದು ಹೇಗೆ ಸಾಧ್ಯ ಆಯ್ತು? ಅದು ನಮ್ಮ ಊರಿನವರ ದೇವರ ದಯದಿಂದ ಮತ್ತೆ ಊರಿನವರ ಇದರಿಂದ ಅಷ್ಟೇ ಹೇಳ್ಬೇಕಷ್ಟೇ. ಅಂದ್ರೆ ನಮಗೆ ಒಂದು ಶಕ್ತಿ ಬೇಕು. ಇದು ನಮಗೆ ಶಕ್ತಿ, ದೇವರ ಶಕ್ತಿ. ಮೊದಲು ನಮಗೆ ಇದಲ್ಲ, ಛಲ ಬೇಕು. ಯಾವತ್ತು ಆಗ್ತದೆ ಅಂತ ನೋಡ್ಬೇಕು ನಾವು. ಆಗುದಿಲ್ಲ ಅಂತ ಯಾವುದನ್ನು ನೋಡಬಾರ್ದು. ಆಗ್ತದೆ ಅಂತ ಮೊದಲು ಛಲ ನಮಗೆ. ಆಗುದಿಲ್ಲ ಅಂತ ಹೇಳಿದ್ರೆ ಯಾವ ಕೆಲಸನ ಆಗುದಿಲ್ಲ, ಆಗ್ತದೆ ಅಂತ ಹೇಳಿ ಎಲ್ಲ ಕೆಲಸ ಆಗತ್ತೆ ಅಂತ. 8 ತಿಂಗಳ ಹಾಸಿಗೆ ಹಿಡಿದ ನಂತರ ನೀವು ಮಾಡಿದ ಮೊದಲ ಕೆಲಸ ಏನು? ಇದೆಲ್ಲ ಕೆಲಸ ಮಾಡಬಹುದು ಅಂತ ನಿಮಗೆ ಗೊತ್ತಾಗಿದ್ದು ಹೇಗೆ? ಸ್ವಲ್ಪ ಸ್ವಲ್ಪ ಕೆಲಸ ಮಾಡ್ತಿದ್ದೆ. ಮತ್ತೆ ಇದಾಯ್ತು, ನಮಗೆ ವಾಡಿಕೆ ಆಯ್ತು ಕೆಲಸ ಮಾಡಿ. ಏನೆಲ್ಲ ಕೆಲಸ ಮಾಡ್ತೀರಿ ಈಗ? ಈಗ ಎಲ್ಲ ಕೆಲಸ ಮಾಡ್ತೇನೆ. ತೆಂಗಿನ ಗಿಡ ನಡ್ತೇನೆ, ಮತ್ತೆ ಅಡಿಕೆ ಗಿಡ ನಡ್ತೇನೆ, ಮತ್ತೆ ಹಾಲು ಕರಿತೀನಿ, ಎಲ್ಲ ಕೆಲಸ ಮಾಡ್ತೇನೆ. ಮತ್ತೆ ತೆಗಿತೇನೆ, ಮತ್ತೆ ಅಡಿಕೆ ಸಿಪ್ಪೆ ತೆಗಿತೀನಿ. ಒಂದು 25-26 kg ಅಡಿಕೆ ಸಿಪ್ಪೆ ತೆಗಿತೀನಿ ದಿನಕ್ಕೆ. 25-26 kg ತನಕ. ನಿಮ್ಮ ಮನೆಯ ಆದಾಯ ಏನು? ನಿಮ್ಮ ಮನೆ ಹೇಗೆ, ಮನೆಯ ಜೀವನ ಹೇಗೆ? ಮನೆ ಆಕ್ಚುಲಿ ನಿಮ್ಮ ಕನಸುಗಳು ತುಂಬಾ ಇದ್ದಿರ್ಬೋದು. ನಿಮಗೆ ಮನೆ ಹೇಗೆ ನಿರ್ಮಾಣ ಮಾಡ್ಬೇಕು ಅಂತ ಕನಸಿತ್ತು? ಕನಸು ನಾನು ಮೊದಲು ಇದೇ ಒಳ್ಳೇದಾಗಬೇಕು, ಮನೆ ಒಳ್ಳೇದಾಗಬೇಕು, ದೊಡ್ಡ ಮನೆ ಕಟ್ಟಬೇಕು, ಇದಿತ್ತು ನನಗೆ. ಅದೊಂದು ಛಲ ಒಂದು ನಿಂತೋಯ್ತು, ಆ ಛಲ. ಈಗ ನೋಡ್ಬೇಕು. ಈಗ ಮನೆ ಆದಾಯಕ್ಕೆ ಏನ್ ಮಾಡ್ತೀವಿ? ಆದಾಯಕ್ಕೆ ಅಷ್ಟೇ 1 ಎಕರೆ ಜಾಗ ಇದೆ, ಅದ್ರಲ್ಲಿ ಎಲ್ಲ ಕೃಷಿ ಇದೆ. ಅದು ಸಾಕಾಗಲ್ಲ, ಮನೆ ಕಟ್ಟಲಿಕ್ಕೆ ಸಾಕಾಗಲ್ಲ. ಮನೆಯಲ್ಲಿ ಊಟ ತಿಂಡಿಗೆ ಸಾಕಾಗತ್ತಾ? ಅಷ್ಟೇ ಸಾಕಾಗೋದು, ಊಟ ತಿಂಡಿಗೆ ಸಾಕಾಗೋದು. ಮತ್ತೆ ನಿಮ್ಗೆ ಸಹಾಯ ಹಸ್ತ ಎಷ್ಟು ಜನ ಚಾಚಿದ್ರು? ಸಹಾಯ ಅಂತ ಯಾರ್ಯಾರು ಮಾಡಿದ್ದಾರೆ? ತುಂಬಾ ಸಹಾಯ ಮಾಡಿದ್ದಾರೆ ಸರ್. ಮತ್ತೆ ಊರಿನವರು ತುಂಬಾ ಸಹಾಯ ಮಾಡಿದ್ದಾರೆ.
ಮತ್ತೆ ಎಲ್ಲ ಬೆಳ್ತಂಗಡಿ ತಾಲೂಕಿನವರು ಎಲ್ಲ ಸಹಾಯ ಮಾಡಿದ್ದಾರೆ. ಬೆಳ್ತಂಗಡಿ ತಾಲೂಕಿನಂತವರು. ಮದುವೆಯಾಗಿ ಘಟನೆ ಆಗುವಾಗ ಮದುವೆಯಾಗಿ ಎಷ್ಟು ವರ್ಷ ಆಗಿತ್ತು? ಮದುವೆಯಾಗಿ ಇವಾಗ 5 ವರ್ಷ ಆಗಿದೆ. ಮತ್ತೆ ಘಟನೆ ಆಗುವಾಗ 1.5 ವರ್ಷ. ಮಗುವಿಗೆ 8 ತಿಂಗಳ ಮಗು. 8 ತಿಂಗಳ ಮಗು. ಆ ಕ್ಷಣದಲ್ಲಿ ನಿಮ್ಮ ಯೋಚನೆ, ಬಾಣಂತಿ ಹೆಂಡತಿ 8 ತಿಂಗಳ ಮಗು ಸಾಕುವುದು ಹೇಗೆ, ಇದೆಲ್ಲ ಬರ್ಲಿಲ್ಲ? ಬಂದಿ ಸರ್. ಇನ್ನು ಏನು ಮಾಡುದು, ಮಕ್ಕಳಿಗೆ ಮಗು ಏನು ಮಾಡುದು, ನಮ್ಮ ಹೆಂಡತಿಗೆ ಏನು ಮಾಡುದು, ಯಾರು ಕೊಡ್ತಾರೆ ಊಟ ಅಂತ ಎಲ್ಲ ನೆನಪಾಗಿದೆ. ಇನ್ನೇನು ಮಾಡುದಂತ, ಹಣಕ್ಕೆ ದುಡಿಯಕ್ಕೆ ಆಗಲ್ಲ, ಇನ್ನೇನು ಮಾಡುದಂತ. ಅವರು ಏನಂದಿದ್ರು? ಮಿಸ್ಸಸ್ ನಮ್ದು ಇದು ಹೋಯ್ತಲ್ಲ, ಇನ್ನು ಏನು ಹೇಗೆ ಊಟ ಮಾಡುದು, ಹೇಗೆ ಜೀವನ ಮಾಡುದು ಅಂತ ಹೇಳ್ತಿದ್ರು. ಈಗ ಏನ್ ಹೇಳ್ತಾರೆ? ಈಗ ಪರವಾಗಿಲ್ಲ, ನೀವು ಇಷ್ಟಾದ್ರೂ ಮಾಡ್ತೀರಲ್ಲ ಅಂತ ಹೇಳ್ತಾರೆ. ಇಷ್ಟಾದ್ರೂ ಮಾಡ್ತೀರಲ್ಲ ಅಂತ. ಈಗ ಎರಡನೇ ಮಗುವಿಗೆ ಎಷ್ಟು ದಿನ? 24 ದಿನ. 24, ಇವತ್ತಿಗೆ 24 ದಿನ. ಎರಡನೇವನು ಗಂಡು ಮಗು, ಮೊದಲನೇವನು ಗಂಡು ಮಗು. ನೀವು ನಿಮ್ಮ ದಿನನಿತ್ಯದ ಕೆಲಸ, ಈಗ ಬೆಳಗ್ಗೆ ಎದ್ದು ನೀವು ಏನ್ ಮಾಡ್ತೀರಿ? ಬೆಳಗ್ಗಿಂದ ಸಂಜೆ ತನಕದ ನಿಮ್ಮ ದಿನನಿತ್ಯದ ಚಟುವಟಿಕೆ ಏನಿಲ್ಲ? ಬೆಳಿಗ್ಗೆ ಎದ್ದು ಸರ್ ನಾನು ಮೊದಲು ಇದಕ್ಕೆ ಹೋಗ್ತೀನಿ, ಹಾಲು ಕರೀಲಿಕ್ಕೆ. ಇದು ಕ್ಲೀನ್ ಮಾಡ್ಬೇಕಲ್ಲ, ಕ್ಲೀನ್ ಮಾಡಿ ಮತ್ತೆ ಹಾಲು ಕರೀತೀನಿ. ಮತ್ತೆ ಚಹಾ ಕುಡಿತೀನಿ. ಚಹಾ ಕುಡಿದ್ದು ಮತ್ತೆ ಹುಲ್ಲಿಗೆ ಹೋಗ್ತೀನಿ. ಕೈಗಾಡಿ ಇದೆ, ಈ ಕೈಗಾಡಿ, ಇದರಿಂದ ನಾನು ಅದರ ಸಹಾಯದಿಂದ ನಾನು ಹುಲ್ಲು ತರುವುದು. ಕೈಗಾಡಿ ಸಹಾಯದಿಂದ. ಹುಲ್ಲು ಕತ್ತರಿಸುದು ಯಾರು? ನಾನೇ ಕತ್ತರಿಸುದು. ಎಡಗೈಯಿಂದ ನಾನೇ ಕತ್ತರಿಸುವುದು. ಕತ್ತರಿಸುವುದು. ನೆಕ್ಸ್ಟ್ ಮತ್ತೆ ಬಂದು ಹುಲ್ಲು ತರ್ತೀನಿ. ಮತ್ತೆ ಊಟ ಮಾಡಿ ಮತ್ತೆ ಬೇರೆ ತೋಟಕ್ಕೆ ಹೋಗ್ತೀನಿ. ತೋಟದ ಏನೋ ಕೆಲಸ ಇದೆಯಲ್ಲ, ತೋಟದಲ್ಲಿ ಕೆಲಸ ಇದೆ. ಬಾಳೆ ನಡುವುದಾ, ಮತ್ತೆ ಅಡಿಕೆ ಸಸಿ ನಡುವುದೆಲ್ಲ ಕೆಲಸ ಮಾಡ್ತೀನಿ. ಸರ್ಕಾರದಿಂದ ನಿಮಗೊಂದು ಕಾಲ್ ಕೊಟ್ಟಿಲ್ಲ ಸರ್. ಕೃತಕ ಕಾಲ್ ಕೊಡ್ಲಿಕ್ಕೆ ನಿಮ್ಮನ್ನ ಬೆಳ್ತಂಗಡಿಗೆ ಕರೆದಿದ್ರು. ಆ ನಂತರ ಏನಾಯ್ತು? ಬೆಳ್ತಂಗಡಿಗೆ ಕರೆದ್ರು ಸರ್. ನಿಮಗೆ ನಿಮ್ಮ ಕಾಲು ಬಂದಿದೆ, ಆಯ್ತು ಸರ್ ಬರ್ತೀನಿ, ಯಾವಾಗ ಬರ್ಬೇಕಂತ ಹೇಳಿದ್ರು. ನಾನು ಹೇಳಿದ್ದೇನೆ ನಾಳೆ ಬನ್ನಿ ಅಂತ ಹೇಳಿದ್ರು. ನಾಳೆ ಹೋದೆ ಸರ್. ಹೋಗುವಾಗ ಕಾಲು ಕೊಟ್ಟಿದ್ದಾರೆ, ನಿಮ್ದು ಬೆಲ್ಟ್ ಬಂದಿಲ್ಲ ಅಂತ ಹೇಳಿದ್ರು. ಬೆಲ್ಟ್ ಬಂದಿಲ್ಲ ಅಂತ ಅದಕ್ಕೆ ಬ್ಯಾಲೆನ್ಸ್ಗೆ ಮತ್ತ ಅದು ಒಟ್ಟಿಗೆ ಕೊಡುದು ಅಂತ ಹೇಳಿದ್ರು. ನಿಮ್ಮ ಬೆಲ್ಟ್ ಬಂದಿಲ್ಲ, 1 ತಿಂಗಳು ಕಳೆದು ಬನ್ನಿ, ನಿಮಗೆ ಕಾಲ್ ಮಾಡ್ತೇನೆ ಅಂತ ಹೇಳಿದ್ರು. ಇಷ್ಟವರೆಗೆ ಕಾಲ್ ಮಾಡಿಲ್ಲ. ಎಷ್ಟು ದಿನ ಆಯ್ತು? ಈಗ 1 ವರ್ಷ ಹತ್ತಿರ ಬಂದಿದೆ. 1 ವರ್ಷ ಹತ್ತಿರ ಬಂದಿದೆ ಇವಾಗ. ಇಲ್ಲಿ ತನಕ ಬಂದಿಲ್ಲ. ನೀವು ಯಾರಿಗಾದ್ರೂ ಕಾಲ್ ಮಾಡಿದ್ರಾ? ಇಲ್ಲ, ಕಾಲ್ ಮಾಡಿಲ್ಲ. ನಮ್ದು ಕಾಲ್ ನಂಬರ್ ಕೊಡ್ಲಿಲ್ಲ. ಅವ್ರು ಹೇಳಿದ್ರು ನಾವು ಹೈದರಾಬಾದಿಂದ ಬರುವುದು. ಬೆಳ್ತಂಗಡಿ ಮಂಜುನಾಥೇಶ್ವರ ಸಭಾಭವನ, ಅಲ್ಲಿಗೆ ನಾವು ಹೋದದ್ದು. ಈಗ ನಿಮಗೆ ಅಂಗವೈಕಲ್ಯ ಆಗಿದೆ, ತಿಂಗಳು ಏನಾದ್ರು ಎಷ್ಟು ಕಾಸು ಬರುತ್ತೆ? ಟೆನ್ಷನ್ ಬರ್ತಿತ್ತು ಸರ್. ತಿಂಗಳಿಗೆ 1400 ರೂಪಾಯಿ ಬರ್ತಿತ್ತು. ಇಷ್ಟು 2 ತಿಂಗಳಾಗಿದೆ ಇವಾಗ ಬಂದಿಲ್ಲ. 2 ತಿಂಗಳದ ಈಗ ಬರ್ಬೇಕಿಷ್ಟು. 2 ತಿಂಗಳಿಂದ ಬಂದಿಲ್ಲ. ಏನಾದ್ರು ಕೇಳಿದ್ರೆ ಏನಕ್ಕೆ ಅಂತ? ಇಲ್ಲ, ಕೇಳಲಿಲ್ಲ. ಅಕ್ಕ ನಿಮ್ಮ ಹೆಸರು ಎಂತ? ಇವರನ್ನು ಮದುವೆ ಆಗುವಾಗ ಕಟ್ಟಿಕೊಂಡಂತ ಕನಸುಗಳು ಏನು? ಈ 1.5 ವರ್ಷ ಆದ ನಂತರ ಏನಾಯ್ತು? ಈಗ ಭಾವನಾತ್ಮಕವಾಗಿ ಹೌದು, 100% ಈ ಕ್ಷಣ ಹೀಗೆ ಇರುತ್ತೆ. ಈಗ ಅವರು ಒಂದು ಕೈ ಕಳ್ಕೊಂಡ್ರು, ಒಂದು ಕಾಲು ಕಳ್ಕೊಂಡ್ರು. ಈಗ ಅವರು ಕೆಲಸ ಮಾಡ್ತಿರುವ ರೀತಿಯನ್ನ ನೋಡಿದ್ರೆ, ಅವರ ಆ ಛಲವನ್ನ ನೋಡಿದ್ರೆ ಏನ್ ಅನ್ಸುತ್ತೆ ಅಮ್ಮ? ಎಷ್ಟಾದ್ರೂ ದುಡಿತಾರಲ್ಲ ಅಂತ ಒಂದು ಮನಸ್ಸಿಗೆ ಖುಷಿ ಆಗ್ತದೆ. ಮತ್ತೆ ಎಲ್ರು ಹೇಳ್ತಾ ಇದ್ರು, ಅವ್ರು ಇನ್ನು ಕೆಲಸ ಮಾಡೋದಿಲ್ಲ, ಕೆಲಸ ಮಾಡ್ಲಿಕ್ಕೆ ಆಗುದಿಲ್ಲ, ಇನ್ನು ಮಲಗಿದಲ್ಲಿ ಇರ್ತಾರೆ ಅವರು, ಹಾಗೆಲ್ಲ ಹೇಳ್ತಾ ಇದ್ರು. ಸುಂದರ, ಈಗ ಅವರು ಎಲ್ಲರ ಮಾತನ್ನ ಮೀರಿ ಒಂದು ಸ್ವಾಭಿಮಾನ, ಒಂದು ಛಲ, ಮತ್ತು ಇವರನ್ನ ನೋಡಿ ಈಗ ತುಂಬಾ ಜನ ಸ್ಫೂರ್ತಿ ಪಡಿತಾ ಇದ್ದಾರೆ. ಅಂದ್ರೆ ಗಣೇಶನನ್ನ ನೋಡಿ ಅವರನ್ನ ನೋಡಬೇಕು, ಅವರು ಮಾಡುವಂತ ಚಟುವಟಿಕೆಯನ್ನ ನೋಡಬೇಕು ಅನ್ನುವಂತ ರೀತಿಯ ಮಾತುಗಳನ್ನ ಹೇಳ್ತಾರೆ. ಯಾಕಂತಂದ್ರೆ ಕಾಲಿಲ್ಲ ಕೈ ಇಲ್ಲ ಅಂತ ಇವರು ಮೂಲೆಯಲ್ಲಿ ಕೂರ್ಲಿಲ್ಲ.
ನೀವು ಹೇಗೆ ಅವರಿಗೆ ಸಹಾಯ ಮಾಡ್ತೀರಿ? ನಾನು ಎಲ್ಲ ರೀತಿಯಲ್ಲಿ ಸಹಾಯ ಮಾಡ್ತೇನೆ. ಮತ್ತೆ ಅವರು ನನ್ಗಿಂತ ಅವರು ಜಾಸ್ತಿ ದುಡಿತಾರೆ ಅಂತ ನನಗೆ ಮನಸ್ಸಲ್ಲಿ ಆಗ್ತದೆ. ನನ್ಗಿಂತ ಜಾಸ್ತಿ ಕೆಲಸನೂ ಮಾಡ್ತಾರೆ ಅವರು, ಕೈ ಕಾಲಿಲ್ಲದಿದ್ರು. ಮತ್ತೆ ಎಲ್ಲರ ಜೊತೆ ಒಂದು ಹೊಂದಾಣಿಕೆ, ಮತ್ತೆ ಊರಿನವರ ಜೊತೆ ಒಂಥರ ಹೊಂದಾಣಿಕೆ. ಇವರೊಟ್ಟಿಗೂ ಅವರು ಕೂಡ ಆ ತರ ಒಂದು ಸಹಾಯ ಮಾಡೋದು. ಇವರಿಗೆ ಎಲ್ಲ ಜನಗಳ ಒಂದು ಸಂಪರ್ಕ ಎಲ್ಲ ಇರ್ತದೆ ಇವರಿಗೆ. ಮತ್ತೆ ಒಂದು ಊರಿನ ಜನ ಒಂದು ಕರ್ತ್ರೆ ಇವರೊಟ್ಟಿಗೆ ಒಂದು ಸಹಾಯ ಮಾಡ್ಲಿಕ್ಕೆ ಬರ್ತಾರೆ. ಇಬ್ರು ಮಕ್ಕಳು, ಒಬ್ರು ಈಗಷ್ಟೇ 20 ದಿನ ಮತ್ತು 24 ದಿವಸ, ಇನ್ನೊಬ್ರಿಗೆ 4 ವರ್ಷ. ಮಕ್ಕಳ ಬಗ್ಗೆ ಏನ್ ಹೇಳ್ತೀರಿ? ಮಕ್ಕಳ ಬಗ್ಗೆ ಹೇಳುದಂತ ಅವನಿಗೆ 8 ತಿಂಗಳಾಗುವಾಗ ಇವರಿಗೆ ಹೀಗೆ ಆದದ್ದು ಅವರಿಗೆ. ಮತ್ತೆ ಹಾಸ್ಪಿಟಲ್ ಅಲ್ಲಿ ಮಗುವನ್ನು ಮತ್ತೊಬ್ಬರ ಮನೆಯಲ್ಲಿ ಬಿಟ್ಟು ನಾನು ಹಾಸ್ಪಿಟಲ್ ಅಲ್ಲಿ ಹೋಗಿ ನಿಂತೆ. ಮಗುವಿಗೆ ಯಾರು ಹಾಲು ಕೊಟ್ಟು ಮಗು ದೊಡ್ಡಾಯ್ತು. ಮತ್ತೆ ಇವರು ಸ್ವಲ್ಪ ಆ ಕಡೆ ಈ ಕಡೆ ಓಡಾಡ್ತಾ ಇದ್ರು. ಮತ್ತೆ 2ನೇ ಮಗು ನಮ್ಗೆ ಬೇಕು, ಒಂದು ಅವರಿಗೂ ಬೇಕು, ನನ್ಗೂ ಬೇಕು ಅಂತ ಒಂದು ಇದಿತ್ತು. ನಮ್ಗೆ ಮಗು ಬೇಕು ಇನ್ನೊಂದು. ಮತ್ತೆ ಪ್ರೆಗ್ನೆಂಟ್ ಆದೆ ನಾನು. ಮತ್ತೆ ನಾ ಪ್ರೆಗ್ನೆಂಟ್ ಆದ್ಮೇಲೆ ನನ್ನ ಗಂಡನೇ ದುಡಿತಾ ಇದ್ರು. ನನ್ನನ್ನು ಕೆಲಸ ಮಾಡ್ಲಿಕ್ಕೆ ಬಿಡ್ತಾ ಇರ್ಲಿಲ್ಲ. ರೆಸ್ಟ್ ಇತ್ತು ನನಗೆ ತುಂಬಾ. ಮತ್ತೆ ಹಸು ಕೂಡ ಹಾಗೆ ನಾನು ಒಂದು 2-3 ತಿಂಗಳವರೆಗೆ ನಾನು ಹಾಲು ಕರಿತೆ. ಮತ್ತೆ ಅವರೇ ಹಾಲು ಕರಿತಾ ಇದ್ರು, ನಾನು ಬಿಡ್ತಾ ಇರ್ಲಿಲ್ಲ ಹಾಲು ಕರೀಲಿಕ್ಕೆಲ್ಲ. ಮತ್ತೆ ಹಸು ಕೊಡುದು ಅಂತ ಅವರ ತೀರ್ಮಾನದಲ್ಲಿ ಇತ್ತು. ನಾವು ಕೊಡುವ ಬೇಡ, ನಿಂಗೆ ದುಡಿಲಿಕ್ಕೆ ಆಗುದಿಲ್ಲ, ನನ್ಗೆ ಹಾಲು ಕರೀಲಿಕ್ಕೆ ಆಗುದಿಲ್ಲ ಅಂತ. ಮತ್ತೆ ಅವರಷ್ಟಕ್ಕೆ ಹಾಲು ಕರೀಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಮತ್ತೆ ಹಸು ಎಲ್ಲ ಮನೆಯಲ್ಲಿ ಇಟ್ಕೊಂಡು ಇವಾಗ ತುಂಬಾ ನಮ್ಗೆ ಹಸುವಿಂದ ತುಂಬಾ ಸಹಾಯವಾಗಿದೆ. ತುಂಬಾ ಜನ ಸಹಾಯ ಮಾಡಿದ್ದಾರೆ ಅಂತ ಹೇಳುವಂತದನ್ನ ಗಣೇಶ್ ಅವರು ಕೂಡ ಹೇಳಿದ್ದಾರೆ. ಊರಿನವರು ತುಂಬಾ ಜನ ಸಹಾಯ ಮಾಡಿದ್ದಾರೆ. ಇವಾಗ ಕರೆದ್ರು ಊರಿನವರು ಬರ್ತಾರೆ. ಏನು ಗಣೇಶ, ಏನ್ ಕೆಲಸ ಉಂಟಾ ಹೇಳು ಅಂತ ಬರ್ತಾರೆ ಇವಾಗ. ತುಂಬಾ ಜನ ಸಹಾಯ ಮಾಡಿದ್ದಾರೆ, ಸಹಾಯ ಹಸ್ತ ಚಾಚಿದ್ದಾರೆ ಅನ್ನುವಂಥದ್ದು. ನಿಮಗೆ ಸಹಾಯ ಮಾಡಿ ಅನ್ನುವಂತಹದಕ್ಕಿಂತ ಜಾಸ್ತಿಯಾಗಿ ನಿಮ್ಮ ಛಲ, ನಿಮ್ಮ ಸಾಧನೆ, ಯಾಕೆಂತಂದ್ರೆ ನಿಮ್ಮ ಸಾಧನೆಯನ್ನು ನೋಡಿದಾಗ ಇಡೀ ಜನರಿಗೆ ಎಲ್ಲರಿಗೂ ಕೂಡ ಸ್ಫೂರ್ತಿ ಆಗತ್ತೆ. ಅಮ್ಮ, ಈಗ ನೀವು ಹೊರಗಡೆ ಹೋಗಿರ್ತೀರಿ, ಅಥವಾ ನಿಮ್ಮ ಮನೆ, ನಿಮ್ಮ ತವರ್ನ ಇರ್ಬೋದು, ಅಥವಾ ಇಲ್ಲಿ ನಿಮ್ಮ ಸುತ್ತಮುತ್ತಲು ಬರುವಂತ ಊರಿನವ್ರು ಇರ್ಬೋದು. ಇವರು ಈಗ ಕೆಲಸ ಮಾಡ್ತಿರೋದನ್ನ ನೋಡಿ ಏನ್ ಹೇಳ್ತಾರೆ? ಕೆಲವರಿಗೆ ಖುಷಿ ಆಗ್ತದೆ ಕೆಲಸ ಮಾಡ್ತಾರಲ್ಲ ಅಂತ. ಇನ್ನು ಕೆಲವರಿಗೆ ಒಂಥರ ಇನ್ನೂ ಅವನು ಕೆಲಸ ಮಾಡ್ತಾನಲ್ಲ ಅಂತ ಒಂಥರ ಒಂದು ಮುಜುಗರ ಮಾಡ್ತಾರೆ. ಕೆಲಸ ಮಾಡ್ತಾನಲ್ಲ, ದುಡಿತಾನೆ ಅಲ್ಲ ಅವನು. ಬದುಕು ಹೀಗೆ ಒಂದು ಕೆಲವು ಕ್ಷಣದಲ್ಲಿ ಏನೇನೋ ಆಗ್ಬಿಡುತ್ತೆ. ಹೇಗಾಗತ್ತೆ ಅಥವಾ ಯಾವ ರೀತಿಯಲ್ಲಿ ದೇವರಲ್ಲಿ ಹೇಗಿರುತ್ತೆ ಅನ್ನೋದು ಗೊತ್ತಿರುವುದಿಲ್ಲ. ಗಣೇಶ್ ಅವರಿಗೆ ಈಗ ಇದೊಂದು ಸಿಕ್ಕಿದ್ರೆ ಒಳ್ಳೇದಿತ್ತು, ಇದೊಂದು ಬೇಕಿತ್ತು ಅನ್ನುವಂತಹದಿದ್ರೆ ಗಣೇಶ್ ಅವರು ಕೇಳುದು ಏನನ್ನ? ಯಾವ್ದಾದ್ರು ಒಂದು ಬೇಡಿಕೆ ಅಂತ ಇರ್ತದೆ. ಎಸ್ ಸರ್, ಇದೊಂದು ನಮಗೆ ಸಿಕ್ಕಿದ್ರೆ ಸ್ವಲ್ಪ. ಬೇಡಿಕೆ ಅಂದ್ರೆ ಸರ್, ಒಂದು ಮನೆ ಕಟ್ಬೇಕಂತ ಅದೊಂದು ಬೇಡಿಕೆ ಇತ್ತು ನನಗೆ. ಅದು ನನಗಿಂತ ಆಗಲ್ಲ, ನನಗೆ ಅದೊಂದು ಸಹಾಯ ಬೇಕಿತ್ತು. ಒಂದು ದೊಡ್ಡ 4 ರೂಮ್ ಎಲ್ಲ ಬೇಕಲ್ಲ ಮನೆ. ಇವಾಗ ಇರುವುದು 2 ರೂಮ್ ಅಷ್ಟೇ, ಅದು ಸಿಮೆಂಟ್ ಇಟ್ಟಿಗೆ ಇರೋದು. ಕೃತಕ ಕಾಲು ಬೇಕು ಸರ್. ಕೃತಕ ಕಾಲು ನಡಿಬೇಕಲ್ಲ ನನಗೆ. ಒಂದು ಕಾಲಿನಲ್ಲಿ ಕಷ್ಟ ಆಗುತ್ತೆ, 2 ಕಾಲಿದ್ರೆ ಸುಲಭ ಆಗತ್ತಲ್ಲ. ಅಷ್ಟು ನಮಗೆ ಒಂದು ಬಲ ಸಿಗುತ್ತೆ. ನೋಡಿ, ಅಲ್ಲಿ ಒಂದು ದೃಶ್ಯವನ್ನ ತೋರಿಸ್ತೀನಿ. ಕಂದಮ್ಮ ಅಮ್ಮ ಹತ್ರು ಅಂತಂದಾಗ ಕಂದಮ್ಮ ಅವರನ್ನು ಒಂದು ಸಮಾಧಾನ ಪಡಿಸುವಂತಹ ದೃಶ್ಯ ಇದು. ಬಹಳ
ಮನ ತುಂಬಿ ಬರುತ್ತೆ. ಜೊತೆಗೆ ಬಹಳ ದೊಡ್ಡ ಒಂದು ಧೈರ್ಯದ ಆಸ್ತಿಯಾಗಿ 2 ಮಕ್ಕಳಿದ್ದಾರೆ. ಆ ಮಕ್ಕಳು ಉಜ್ವಲವಾದಂತಹ ಭವಿಷ್ಯವನ್ನ ಪಡೀಲಿ ಅನ್ನುವಂಥ ಹಾರೈಕೆ ನಮ್ಮದು. ಗಣೇಶ್ ಅವರೇ, ನಿಮ್ಮ ಬದುಕು ಕೂಡ ಇಂತಹದೊಂದು, ನೀವು ಬೇರೆ ಯಾರನ್ನೋ ಅಲ್ಲ, ನೀವು ನಿಜವಾದಂತಹ ನಮ್ಮ ಊರಿನ, ನಮ್ಮ ತಾಲೂಕಿನ ಚಾಲೆಂಜಿಂಗ್ ಸ್ಟಾರ್ ಅಂದ್ರೆ ನೀವು. ಯಾಕೆಂತಂದ್ರೆ ಇಷ್ಟೊಂದು ಕಠಿಣ ಪರಿಸ್ಥಿತಿಯಲ್ಲೂ ಕೂಡ ಎದ್ದು ಬಂದು ಎಲ್ಲ ಕೃಷಿ ಚಟುವಟಿಕೆ, ತಾನು ಮಾಡ್ತಾ ಇದ್ದಂತಹ ಕೂಲಿ ಕೆಲಸ ಎಲ್ಲವನ್ನು ಕೂಡ ಮಾಡ್ತಾ ಇದ್ದೀರಿ. ನಿಜವಾದ ಚಾಲೆಂಜಿಂಗ್ ಸ್ಟಾರ್ ನೀವು. ನಿಮ್ಮಂಥವರಿಗೆ ಬೇಕಾದಂತ ಸೌಲಭ್ಯಗಳನ್ನ ಸರ್ಕಾರ ಒದಗಿಸುವಂಥದ್ದು ಸರ್ಕಾರದ ಜವಾಬ್ದಾರಿ ಕೂಡ. ಈ ಸುದ್ದಿಯ ಮೂಲಕ ನಾವು ಹೇಳೋದಿಷ್ಟೇ, ನಿಮಗೆ ಒಂದು ವೇಳೆ ಗಣೇಶ್ ಅವರಿಗೆ ಕಿಂಚಿತ್ತು ಸಹಾಯ ಮಾಡಬೇಕು ಅಂತ ಇದ್ರೆ, ಇಲ್ಲಿ ಸುದ್ದಿಯ ಕೆಳಭಾಗದಲ್ಲಿ ಒಂದು ಅಕೌಂಟ್ ನಂಬರ್ ಬರ್ತಾ ಇದೆ. ನೀವು ಸಹಾಯ ಮಾಡೋದಿದ್ರೆ ಮಾಡ್ಬೋದು. ಯಾಕೆಂತಂದ್ರೆ ಗಣೇಶ್ ಅಂತವರು ಸ್ವಾಭಿಮಾನಿ, ಅವರು ಆ ಛಲದಲ್ಲಿ ಬದುಕ್ತಾ ಇದ್ದಾರೆ. ಗೆದ್ದೇ ಗೆಲ್ಲಬೇಕು ಅನ್ನುವಂತಹ ವಿಶ್ವಾಸ ಅವರಲ್ಲಿದೆ. ಇಂತಹ ಸಮಯದಲ್ಲಿ ನಮ್ಮದೊಂದು ಕಿರು ಸಹಾಯ ಹಸ್ತ ಅವರ ಜೊತೆಗೆ ಇದ್ದರೆ ಒಳಿತು ಅನ್ನುವಂಥದ್ದು ಒತ್ತಾಯ ಅಲ್ಲ, ಬದಲಾಗಿ ಮಾನವೀಯತೆಯ ದೃಷ್ಟಿಯಿಂದ ಕೊಡುವುದಿದ್ದಲ್ಲಿ ಆ ಬ್ಯಾಂಕ್ ಅಕೌಂಟ್ಗೆ ತಾವು ಜಮೆ ಮಾಡಬಹುದು. ಅದು ಗಣೇಶ್ ಅವರಿಗೆ ಸಂಬಂಧಪಟ್ಟಂತ ಬ್ಯಾಂಕ್ ಅಕೌಂಟ್. ಇದು ನಾವು ಈ ವರದಿಯನ್ನ ಮಾಡೋದಕ್ಕೆ ಮುಖ್ಯ ಕಾರಣ ಗಣೇಶ್ ಅವರ ನಿಜವಾದಂತಹ ಛಲ ಮತ್ತು ಅವರು ಅವರ ಸಾಮರ್ಥ್ಯವನ್ನ ಒದಗಿಸಿಕಿಟ್ಟುಕೊಂಡು ಯಾವುದೋ ಒಂದು ಮೂಲೆಯಲ್ಲಿ ಮಲಗಿಕೊಂಡು ನನಗೆ ಕೈ ಇಲ್ಲ ಕಾಲಿಲ್ಲ ಅಂತ ಕೂರ್ಲಿಲ್ಲ, ಬದಲಾಗಿ ನನಗೆ ಕೈ ಕಾಲಿಲ್ಲ ಅನ್ನುವಂಥದ್ದು ಒಂದು ಮಾತ್ರ, ಇನ್ನೊಂದು ಕೈ ಕಾಲು ಸರಿ ಇದೆ, ಅದರಲ್ಲೇ ನಾನು ಕೆಲಸ ಮಾಡ್ತೀನಿ ಅನ್ನುವಂತಹ ಧೋರಣೆಯೊಂದಿಗೆ ಟೊಂಕ ಹಾಕಿಕೊಂಡು ಕೆಲಸವನ್ನ ಮಾಡ್ತಿರುವಂತಹ ಇವರು ಎಲ್ಲರಿಗೂ ಕೂಡ ಸ್ಫೂರ್ತಿಯಾಗಬೇಕು, ಇಡೀ ಸಮಾಜಕ್ಕೆ ಮಾದರಿಯಾಗಬೇಕು. ಆದಿತ್ಯ ದೊಂಡೋಲೆ ಜೊತೆಗೆ ದಾಮೋದರ ದೊಂಡೋಲೆ, ಪಂಚಮಿಯಾರ್ ತೋಟತ್ತಾಡಿ.